ಮೇಡಮ್ ಅದೇ ನೋಡಿ ನಿಮ್ಮ ಅಂಜನಾದ್ರಿ ಪರ್ವತ ಅಲ್ಲಿ ಕಾಣಿಸುತ್ತಲ್ಲ. ವಾವ್ ಅದಾ ಹನುಮಂತನ ಜನ್ಮ ಸ್ಥಳ ಅಂಜನಾದ್ರಿ ಪರ್ವತ ಕಿಷ್ಕಿಂದೆ. ಕಿಷ್ಕಿಂದೆ. ಕಿಷ್ಕಿಂದೆ ಮೀನ್ಸ್ ವಾಲಿಯ ರಾಜ್ಯ ಮೇಡಮ್, ಅದು ಆ ಒಂದು ಪ್ರದೇಶ. ಸೊ ವಾಲಿಯ ಜೊತೆ ವಾನರು ವಾಸ ಮಾಡ್ತಾ ಇರ್ತಾರೆ. ರಾವಣ ಕಾಲದಲ್ಲಿ ಕಿಷ್ಕಿಂದೆ ಅಂತ ಹೇಳ್ತೀವಿ. ಸೊ ರಾಮಾಯಣ ಕಾಲದಲ್ಲಿ ರಾಮ ಹಂಪೆಗೆ ಬಂದಾಗ ಸುಗ್ರೀವನ ಸಿಗ್ತಾನೆ ಋಷಮುಖ ಪರ್ವತದ ಹಿಂಭಾಗದಲ್ಲಿ. ಸಿಕ್ಕಾಗ ರಾಮನಿಗೆ ಕೇಳ್ತಾನೆ, ಸಹಾಯ ಮಾಡೋ ಸ್ವಾಮಿಗಳೇ ಅಂತೇಳಿ. ಅದೇನಂತಂದರೆ, ಸೊ ಅಲ್ಲಿರ್ತಕ್ಕಂಥ ವಾಲಿನ ಸಂಹಾರ ಮಾಡಿಬಿಟ್ಟು ಸುಗ್ರೀವನ ಕರ್ಕೊಂಡೋಗಿ ಲಂಕೆ ಮೇಲೆ ದಾಳಿ ಮಾಡೋ ಒಂದು ಪ್ರತೀತಿ. ಸೊ ರಾಮೇಶ್ವರಂ ಟು ಲಂಕೆಗೆ ಸೇತುವೆ ಹಾಕಿದ್ರಲ್ಲ ನಮ್ಮ ವಾನರರೇ. ಸೊ ವಾಲಿ ಅಲ್ಲಿ ಇರ್ತಾನೆ, ಸುಗ್ರೀವ್ ಇಲ್ಲಿ ಇರ್ತಾನೆ, ಇಬ್ಬರು ಅಣ್ಣ ತಮ್ಮಂದ್ರು ಅವರು. ಸೊ ವಾಲಿ ಏನಕ್ಕಂದ್ರೆ ಅವ್ನು ತುಂಬ ಬಲಾಢ್ಯ, ಮಾಯವೇ ಅವನು. ಸೊ ಅವನು ಯಾವುದೇ ಕಾರಣಕ್ಕೂ ಆ ಒಂದು ಕಿಷ್ಕಿಂಧ ಪರ್ವತ ದಾಟಿ, ತುಂಗಭದ್ರಾ ನದಿ ದಾಟಿ ಹಂಪಿಗೆ ಬರಬಾರ್ದು ಅಂತೇಳಿ ಮಾತಂಗ ಮುನಿಗಳು ಶಾಪವನ್ನು ಹಾಕಿರ್ತಾರೆ. ಸೊ ಅದು ಏನಕ್ಕೆ ಶಾಪ ಹಾಕಿರ್ತಾನೆ, ದುಂದುಬಿ ಎಂಬ ರಾಕ್ಷಸ ವಾಲಿನ ಕೇಳ್ತಾನೆ, ವಾಲಿ ನಾನು ನಿನ್ನ ಜೊತೆ ಜಗಳ ಮಾಡ್ತೀನಿ ಅಂತ ಹೇಳ್ತಾನೆ ದುಂದುಬಿ ರಾಕ್ಷಸ. ವಾಲಿ ಬೇಡ ರೀ, ಸುಮ್ಮನೆ ನೀವು ಸತ್ತು ಹೋಗ್ತೀನಿ ನನ್ನ ಕೈಲಿ ಬೇಡ ಅಂತ ಅವ್ನು ದುಂದುಬಿ ಹಾರಾಟ ಜಾಸ್ತಿ ಕೂಗಾಡ್ತಾನೆ. ವಾಲಿಗೆ ಸ್ವಲ್ಪ ಕೋಪ ಬಂದು ದುಂದುಬಿ ರಾಕ್ಷಸ ತೊಗೊಂಡು ಎತ್ತಿ ನೆಲ ಮೇಲೆ ಬಿಸಾಕ್ತಾನೆ. ಬಿಸಾಕಿದಾಗ ರಕ್ತ ಸಿಕ್ತಾನೆ ಆಗ್ತಾನೆ. ಸೊ ಅಲ್ಲಿಂದ ವಾಲಿ ದುಂದುಬಿ ರಾಕ್ಷಸನ ಬಿಸಾಕಿದಾಗ ಆ ಒಂದು ಬಾಡಿ, ಸೊ ಮಾತಂಗ ಪರ್ವತದ ಮೇಲೆ ಋಷಿಗಳು ಕೂತಿರ್ತಾರೆ, ಮಾತಂಗ ಮುನಿಗಳು ಅಂತೇಳಿ. ಸೊ ಅವ್ರ ಮೇಲೆ ರಕ್ತ ಬೀಳುತ್ತೆ. ಸೊ ತಪಸ್ಸು ಕೂತ ರಕ್ತ ಬಿದ್ದಾಗ ಎಚ್ಚರಿಕೆಯಾಗಿ ವಾಲಿಗೆ ಶಾಪ ಆಗ್ತಾನೆ. ಸೊ ಯಾವುದೇ ಕಾರಣಕ್ಕೂ ನೀನು ಕಿಷ್ಕಿಂದೆ ಪ್ರದೇಶ ಬಿಟ್ಟು ಹಂಪಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಶಾಪ ಹಾಕಿದಾಗ ಅವನು ಅಲ್ಲಿರ್ತಾನೆ. ಸುಗ್ರೀವ ಹಂಪಿನಲ್ಲಿ ಇರ್ತಾನೆ. ಇದು ಅದಕ್ಕೋಸ್ಕರ ಇಲ್ಲಿ ಸುಗ್ರೀವ, ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಮೂರಿದ್ದಾರೆ.